ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಒಂದು ಘೋರ ಘಟನೆಯಾಗಿದೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಾಚ್ ಡಾಗ್ ಅಂತ ಕರೆಸಿಕೊಳ್ಳೋ ನ್ಯಾಯಾಂಗ ವ್ಯವಸ್ಥೆಗೆ ದೊಡ್ಡ ಅಪಮಾನ ಮಾಡಲಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಅದರ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯ್ ಅವರ ಪೀಠದ ಕಡೆಗೆ ವಕೀಲರೊಬ್ಬರು ಶೂ ಬಿಸಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಒಳಗಡೆ ಪ್ರಕರಣವೊಂದರ ವಿಚಾರಣೆ ನಡೆಸುವ ವೇಳೆ 71 ವರ್ಷದ ವಕೀಲ ರಾಕೇಶ್ ಕಿಶೋರ್ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ. ಈ ಘಟನೆ ಬಳಿಕ ಭದ್ರತಾ ಸಿಬ್ಬಂದಿ ವಕೀಲರನ್ನ ಹೊರಗೆ ಎತ್ಕೊಂಡು ಹೋಗಿದ್ದಾರೆ. ಈ ವೇಳೆ ವ್ಯಕ್ತಿ ಸನಾತನ ಧರ್ಮದ ಮೇಲಿನ ಅಪಮಾನವನ್ನ ಸಹಿಸಲ್ಲ ಅನ್ನೋ ಘೋಷಣೆ ಕೂಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ವಕೀಲ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ನ ರಿಜಿಸ್ಟರ್ಡ್ ಮೆಂಬರ್ ಅಂತ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಈ ಘಟನೆ ಸಂದರ್ಭದಲ್ಲಿ CJ ಗವಾಯ್ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ವಿಚಲಿತರಾಗಬೇಡಿ. ನಾವು ಕೂಡ ಇದನ್ನೆಲ್ಲ ವಿಚಲಿತರಾಗಲ್ಲ. ಇಂಥ ವಿಚಾರಗಳು ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ನೀವು ನಿಮ್ಮ ವಾದ ಕೆಲಸ ಮುಂದುವರಿಸಿ, ಕಂಟಿನ್ಯೂ ಅಂತ ವಕೀಲರಿಗೆ ಕೂಲ್ ಆಗಿ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಪ್ರದೇಶದ ಖಜುರಾಹೋ ದೇವಸ್ಥಾನದ ಸಂಕೀರ್ಣದಲ್ಲಿರೋ 7 ಅಡಿ ವಿಷ್ಣು ಪ್ರತಿಮೆಯನ್ನ ಪುನರ್ ನಿರ್ಮಾಣ ಮಾಡೋಕೆ ಸರ್ಕಾರಕ್ಕೆ ಹೇಳಿ ಅಂತ PAL ಹಾಕಿದ್ರು ಒಬ್ರು. ಆದರೆ CJI BR ಗವಾಯ್ ಅವರಿದ್ದ ಪೀಠ ಈ ಅರ್ಜಿಯನ್ನ ವಜಾ ಮಾಡಿತ್ತು. ಆ ಟೈಮ್ನಲ್ಲಿ ಒಂದು ಕಾಮೆಂಟ್ರಿಯನ್ನ ಕೂಡ ಮಾಡಿತ್ತು. ನೀವು ವಿಷ್ಣುವಿನ ನಿಷ್ಠಾವಂತ ಭಕ್ತ ಅಂತೀರಿ, ಹೋಗಿ ಅವ್ರ ಹತ್ರನೇ ಒಂಚೂರು ಕೇಳಿ, ಅರ್ಜೆಂಟಾಗಿ ಏನಾರು ಮಾಡಕ್ಕೆ ಹೇಳಿ. ಮಾಡ್ತಾರವ್ರೆ. ಇದನ್ನ ತಗೊಂಬಂದು ನಮ್ಮ ಟೈಮ್ ಹಾಳು ಮಾಡ್ತೀರಾ, ಈ ಥರದೆಲ್ಲ ನಾವೇನು ಮಾಡೋಕ್ಕಾಗತ್ತೆ ಕೋರ್ಟ್ನವ್ರು ಇದಕ್ಕೆ ಅಂತ ಹೇಳಿ ಓಡಿಸಿದ್ರು ಅಲ್ಲಿಂದ CJI. ಈ ಮ್ಯಾಟರ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ವ್ಯಾಪ್ತಿಗೊಳಪಡುತ್ತೆ, ಹೋಗಿ ಅಲ್ಲಿಗೆ ಅಂತ ಹೇಳಿ ಕಳಿಸಿದ್ರು. ಆಗ ಈ ಅರ್ಜಿಯನ್ನ ವಜಾ ಮಾಡಬೇಕಾದ್ರೆ ಅವ್ರು ಮಾಡಿದ ಟಿಪ್ಪಣಿಗಳಿಂದಾಗಿ ವಿವಾದ ಕೂಡ ಆಗಿತ್ತು. ಈ ಹೇಳಿಕೆಗಳಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿ ಕೆಲವರು ಆ ಟೈಮ್ನಲ್ಲಿ ಕಾಮೆಂಟ್ರಿ ಮಾಡಿದ್ರು. ಅಲ್ಲದೆ ಕೆಲ ಲಾಯರ್ಗಳು ನಿಮ್ಮ ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡಿ, ನಿಮ್ಮ ಹೇಳಿಕೆ ಹಿಂಪಡೀರಿ ಅಂತ CJIಗೆ ಪತ್ರವನ್ನ ಕೂಡ ಬರೆದು ಒತ್ತಾಯ ಮಾಡಿದ್ರು. ಎಲ್ಲ ವಿವಾದದ ನಂತರ CJI ಗವಾಯ್, ನನ್ನ ಹೇಳಿಕೆಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ನಾನು ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಹೇಳಿದ್ರು. ಸೊ ಗವಾಯ್ ಅವರ ಹೇಳಿಕೆಯಿಂದ ಅಸಮಾಧಾನಗೊಂಡು ಈಗ ವಕೀಲ ರಾಕೇಶ್ ಕಿಶೋರ್ ಅನ್ನೋ ಹಿರಿಯ ವಕೀಲ 71 ವರ್ಷದ ಅಜ್ಜ ಇಂಥ ಕೆಲಸ ಮಾಡಿದ್ದಾರೆ. ಸದ್ಯ ಈ ಕುರಿತು ದಿಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದೇ ರೀಸನ್ ಇನ್ನೂ ಬೇರೆನಾರಿತ್ತ ವಿಚಾರ ಇರೋದು, ಏನ್ ಪ್ರಾಬ್ಲಮ್ ಅಂತ ಹೇಳಿ ಅಜ್ಜನ ಹತ್ರ ಕೇಳ್ತಾ ಇದ್ದಾರೆ. ಈಗ ಸೇಮ್ ಟೈಮ್ ಈ ರಾಕೇಶ್ ಕಿಶೋರ್ ಲೈಸೆನ್ಸ್ ಅನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಮಾನತು ಮಾಡಿದೆ, ಸಸ್ಪೆಂಡ್ ಮಾಡಿದೆ. ಈಗ ಹಾಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಕೇಸ್ ಸಂಬಂಧ ಕಿಶೋರ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಗ್ತಾ ಇದೆ. ಅವರ ಅಮಾನತು ಆದೇಶವನ್ನ ಏಕೆ ನಾವು ಕಂಟಿನ್ಯೂ ಮಾಡಬಾರದು, ಹಾಗೆ ಮುಂದಿನ ಕ್ರಮ ಇನ್ನೂ ಕಠಿಣ ಆಕ್ಷನ್ ಯಾಕೆ ಅವ್ರ ಮೇಲೆ ತಗೊಳ್ಬಾರದು, ಅದಕ್ಕೆ ವಿವರಣೆ ಕೊಡಿ ಅಂತ 15 ದಿನಗಳ ಟೈಮ್ ಕೊಟ್ಟು ನೋಟಿಸ್ ಕೊಡ್ತಾ ಇದ್ದೀವಿ ಅಂತ. ಈ ಘಟನೆಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲಿನ ದಾಳಿಯಲ್ಲ, ಸಂವಿಧಾನದ ಮೇಲಿನ ದಾಳಿ ಅಂತ ಹೇಳಿದ್ದಾರೆ. ಫುಲ್ ನ್ಯೂಸ್ ನಲ್ಲಿ ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ ನಮ್ಮ ಆತ್ಮೀಯ ವೀಕ್ಷಕರಲ್ಲಿ. ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ದಯವಿಟ್ಟು ಈ ಕೂಡಲೇ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನೀವು ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ಕೊಡೋಕೆ ನಮಗೆ ಬೆಂಬಲ ಕೊಟ್ಟಂತಾಗುತ್ತೆ. ಬನ್ನಿ ಸುದ್ದಿಯಲ್ಲಿ ಈಗ ಮುಂದುವರಿಯೋಣ. ನಟ ದರ್ಶನ್ ಸಿಲುಕಿರೋ ರೇಣುಕಾಸ್ವಾಮಿ ಕೊಲೆ ಕೇಸ್ ದೇಶದ 2ನೇ ಪ್ರಮುಖ ಕೇಸ್ ಅಂತ ಕರೆಸಿಕೊಂಡಿದೆ. ಹೈ ವೋಲ್ಟೇಜ್ ಕೇಸ್ ಅಂತ 1 ವರ್ಷದಲ್ಲಿ ಮೇಜರ್ ಕೇಸ್ ಎನಿಸಿಕೊಂಡ ಪ್ರಕರಣಗಳ ಪಟ್ಟಿ ರಿವೀಲ್ ಆಗಿದೆ. ಇದರಿಂದ ಈ ವಿಚಾರ ಬಯಲಾಗಿದೆ. ಕೋಲ್ಕತ್ತಾ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಕೇಸ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಉಳಿದಂತೆ ಪುಣೆಯ ಪೋರ್ಷಾ ಕಾರ್ ಕೇಸ್, ಹೈದರಾಬಾದ್ನ ಟೆಕ್ ಸ್ಕ್ಯಾಮ್, ಗಾಯಕ ಜುಬಿನ್ ಗರ್ಗ್ ಅವರ ಸಾವು ಮೇಜರ್ ಪ್ರಕರಣಗಳಾಗಿವೆ. ನಟಿ ರಮ್ಯಾಗೆ ಬೆದರಿಕೆ ಒಡ್ಡಿದ ಕೇಸ್ನಲ್ಲಿ ಬಂಧಿಸಲಾಗಿದ್ದ 12 ಆರೋಪಿಗಳ ಮೊಬೈಲ್ಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಹಿಂದೆ ರೇಣುಕಾಸ್ವಾಮಿ ಪ್ರಕರಣ ಸಂಬಂಧ ರಮ್ಯಾ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಪೋಸ್ಟ್ ಹಾಕಿದ್ರು. ಈ ವೇಳೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡವರು ಒಂದಷ್ಟು ಜನ ರಮ್ಯಾಗೆ ಅಶ್ಲೀಲ ಮತ್ತು ಬೆದರಿಕೆ ಸಂದೇಶ ಕಳಿಸಿದ್ರು ಅಂತ ರಮ್ಯಾ ಅದರ ಸ್ಕ್ರೀನ್ ಶಾಟ್ ಸಮೇತ ದೂರು ಕೊಟ್ಟಿದ್ರು. ನಂತರ 12 ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈಗ ಅವರ ಮೊಬೈಲ್ಗಳನ್ನ FSLಗೆ ಕಳಿಸಲಾಗಿದೆ. ದಕ್ಷಿಣ ಕನ್ನಡದ ಬುರುಡೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋ ಸುಜಾತಾ ಭಟ್, ಅನನ್ಯ ಭಟ್ ಕಥೆಗೆ ಹೊಸ ತಿರುವು ಸಿಕ್ಕಿದೆ. ದಕ್ಷಿಣ ಭಾರತದ ಖ್ಯಾತ ನಟ, ಖಳನಾಯಕ ಹಾಗೂ ನಿರ್ದೇಶಕನ ಸಹೋದರನಿಗೆ, ಈತ ಕಾಲಿವುಡ್ ನಟ ಕೂಡ ಹೌದು,
ಶೀಘ್ರದಲ್ಲಿ SIT ತಂಡ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಪ್ರಕರಣದ ತನಿಖೆ ವೇಳೆ SITಗೆ ಆ ನಟನ ಹೆಸರು ಸಿಕ್ಕಿದ್ದು. ಈ ಹಿನ್ನೆಲೆಯಲ್ಲಿ ಆತನ ಚೆನ್ನೈ ವಿಳಾಸ ಪತ್ತೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ SIT ಅವರು ಅನ್ನೋ ಮಾಹಿತಿ. ಸದ್ಯ ಚೆನ್ನೈನ ಬೀಚ್ ಹತ್ತಿರದಲ್ಲೇ ಈ ನಟ ವಾಸವಾಗಿತ್ತು. ಅಡ್ರೆಸ್ ಕನ್ಫರ್ಮ್ ಮಾಡೋಕೆ ಪ್ರಯತ್ನ ನಡೀತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಿದೆ. ವಿಳಾಸ ಕನ್ಫರ್ಮ್ ಆದ ಕೂಡಲೇ ಆ ನಟನಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದಹಾಗೆ ತನ್ನ ಮಗಳು ಬೆಳ್ತಂಗಡಿಯ ಕ್ಷೇತ್ರಕ್ಕೆ ಬಂದು ಕಾಣೆಯಾದ್ಲು ಅಂತ ಸುಜಾತಾ ಭಟ್ ಮೃತಪಟ್ಟ ಕೊಡಗಿನ ವಾಸಂತಿ ಅನ್ನೋರ ಬೇರೆಯವರ ಫೋಟೋ ತೋರಿಸಿ ತನ್ನ ಮಗಳೀಕೆ ಅನನ್ಯ ಭಟ್ ಈಕೆಯ ಹೆಸರು ಅಂತ ಹೇಳಿ ಯಾಮಾರಿಸಿದ್ದು ಬೆಳಕಿಗೆ ಬಂದಿತ್ತು. ನಂತರ ಸತ್ಯ ಸಂಗತಿ ಅವರೇ ಬಾಯಿಬಿಟ್ಟು ವಿಚಾರ ಅಲ್ಲಿಗೆ ತಣ್ಣಗಾಗಿತ್ತು. ಆಮೇಲೆ ಆದ್ರೀಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಸಲ ಅನನ್ಯ ಭಟ್ ಅಥವಾ ಸುಜಾತಾ ಭಟ್ ಬಗ್ಗೆ ಅಲ್ಲ, ಬದಲಿಗೆ ಕೊಡಗಿನ ವಾಸಂತಿ, ಇವ್ರು ಯಾರು ಫೋಟೋ ತೋರಿಸಿದ್ರಲ್ಲ ಅವ್ರು ಸತ್ತೋಗಿದಾರಲ್ಲ, ಅವ್ರು ಸತ್ತೋಗಿದ್ದು ಹೆಂಗೆ ಅಂತ SIT ತನಿಖೆ ಶಿಫ್ಟ್ ಆಗಿದೆ. ಈ ವಾಸಂತಿಯವರ ಪತಿಗೂ ಆ ಖ್ಯಾತ ನಟನ ಸಹೋದರನಿಗೂ ಪರಿಚಯ ಇತ್ತು. ವಾಸಂತಿ ಮತ್ತವರ ಪತಿ ಬೆಂಗಳೂರಲ್ಲಿ ವಾಸ ಮಾಡ್ತಿರುವಾಗ ಆ ಖ್ಯಾತ ನಟನ ಸಹೋದರ, ಆತ ಕೂಡ ನಟ, ಆತ ಆಗಾಗ ಇವ್ರ ಮನೆಗೆ ಬರ್ತಾ ಇದ್ರು. ಇಲ್ಲಿ ವಾಸ್ತವ್ಯ ಹೂಡ್ತಾ ಇದ್ರು. ವಾಸಂತಿಯ ದಾಂಪತ್ಯ ಜೀವನದ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಿರುವಾಗ ಮದುವೆಯಾದ ಕೆಲವೇ ತಿಂಗಳಲ್ಲಿ ವಾಸಂತಿ ಸಾವನ್ನಪ್ಪಿಟ್ರು. ಆಮೇಲೆ ಕೊಡಗಲ್ಲಿ ಮೃತದೇಹ ಗುರುತು ಸಿಗದ ರೀತಿಯಲ್ಲಿ ಅವ್ರದ್ದು ಪತ್ತೆಯಾಗಿತ್ತು ಅಂತ ಕೂಡ ನಿಮಗೆ ಈ ಸುಜಾತಾ ಭಟ್ ಇನ್ವೆಸ್ಟಿಗೇಷನ್ ವೇಳೆ ಹೊರಗೆ ಬಂದಿರೋ ವಿಚಾರ ನಿಮಗೆ ಗೊತ್ತಿರ್ಬೋದು. ಇದೀಗ ಸುಜಾತಾ ಭಟ್ ಪ್ರಕರಣ ಸಂಬಂಧ ಸುಮಾರು 20 ಜನರ ವಿಚಾರಣೆ ನಡೆಸಿದ SIT ತಂಡಕ್ಕೆ ಈ ವಿಚಾರ ಗೊತ್ತಾಗಿದೆ. ವಾಸಂತಿಯ ಸಾವಿಗೂ ಆ ನಟನ ತಮ್ಮ ಸಣ್ಣ ನಟನಿಗೂ ಲಿಂಕ್ ಇರಬಹುದಾ ಅಂತ ತನಿಖೆ ಮಾಡೋಕೆ SIT ತಂಡ ನೋಟಿಸ್ ಕೊಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ನಾವಿಲ್ಲಿ ಯಾವುದೇ ವ್ಯಕ್ತಿಯ ಹೆಸರನ್ನ ತಗೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಧಿಕೃತವಾಗಿ SIT ಅವರು ಇದನ್ನ ಹೇಳಿದಾಗ ಅಧಿಕೃತ ಮಾಹಿತಿಯನ್ನ ಪ್ರಸಾರ ಮಾಡೋಣ ಅಂತ. ಸದ್ಯಕ್ಕೆ ಈ ರೀತಿ SIT ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅಷ್ಟೇ. ಹಿಂಗಿಂಗ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಈ ರೀತಿ ನಡೀತಾ ಇದೆ ಅಂತ ಹೇಳಿ. ನೋಡೋಣ ಸ್ನೇಹಿತರೆ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಏನೋ ತೀವ್ರ ಕುತೂಹಲ ಕೆರಳಿಸಿರೋ ಬಿಹಾರ ಎಲೆಕ್ಷನ್ಗೆ, ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬಿಹಾರದ ಒಟ್ಟು 243 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ನವೆಂಬರ್ 6ನೇ ತಾರೀಕು ಮಧ್ಯ ಮತ್ತು ಉತ್ತರ ಬಿಹಾರ್ನ 121 ಕ್ಷೇತ್ರಗಳಿಗೆ ಮೊದಲ ಹಂತದ ವೋಟಿಂಗ್, 2ನೇ ಹಂತದಲ್ಲಿ ಪೂರ್ಣಿಯಾ, ದರ್ಭಂಗ ಮತ್ತು ಮಧುಬನಿ ಸೇರಿ ನೇಪಾಳ ಗಡಿಯಲ್ಲಿರೋ ಜಿಲ್ಲೆಗಳ 122 ಕ್ಷೇತ್ರಗಳಿಗೆ ನವೆಂಬರ್ 11ಕ್ಕೆ ಮತದಾನ ನಡೆಯುತ್ತೆ. ನವೆಂಬರ್ 14ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಹಾರದಲ್ಲಿ 3.92 ಕೋಟಿ ಪುರುಷರು, 3.5 ಕೋಟಿ ಮಹಿಳೆಯರು ಸೇರಿ 7.43 ಕೋಟಿ ಮತದಾರರಿದ್ದಾರೆ. ಬಿಜೆಪಿ, ನಿತೀಶ್ ಕುಮಾರ್ರ JDU ಹಾಗೆ ಕಾಂಗ್ರೆಸ್ ಮತ್ತದರ ಮಿತ್ರ RJD ಈ 2 ಕೂಟಗಳ ನಡುವೆ ಸ್ಪರ್ಧೆ ಇದೆ. ಇವುಗಳ ನಡುವೆ ಪ್ರಶಾಂತ್ ಕಿಶೋರ್ರ ಜನ್ ಸುರಾಜ್ ಪಾರ್ಟಿ ಕೂಡ ಫೈಟ್ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಈ ಸಲ ಚುನಾವಣೆ ಫುಲ್ ಇಂಟ್ರೆಸ್ಟಿಂಗ್ ಇದೆ ಬಿಹಾರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ ಸ್ನೇಹಿತರೆ, ನೀವು ಅದನ್ನ ಚೆಕ್ ಮಾಡಬಹುದು. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಸಂಬಂಧ ಭಾನುವಾರವಷ್ಟೇ CM ಸಿದ್ದರಾಮಯ್ಯ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ, ಹೀಗಾಗಿ ಇದನ್ನ ಕಿತ್ತೊಗೆಯಬೇಕು ಅಂತಾನೆ ಬಸವಣ್ಣ ಪ್ರತ್ಯೇಕ ಧರ್ಮವನ್ನ ಸ್ಥಾಪಿಸಿದ್ರು ಅಂತ ಹೇಳಿದ್ದಾರೆ. ಅಂದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಬಸವ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಈ ತರ ಹೇಳಿದ್ರು. ಈ ವಿಚಾರದಲ್ಲಿ ಸಚಿವರಾದ MB ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಕಡೆ ಈಶ್ವರ ಖಂಡ್ರೆ ವೀರಶೈವ ಲಿಂಗಾಯತ 2 ಒಂದೇ, ಇವೆರಡೂ ಸೇರಿ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳಿದ್ರು. ಆ ಮೂಲಕ ಇಬ್ಬರು ಮಂತ್ರಿಗಳು ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಪ್ರತ್ಯೇಕ ಧರ್ಮದ ಚರ್ಚೆ ವ್ಯಾಪಕವಾಗ್ತಿದ್ದ ಹಾಗೆ ತಮ್ಮ ಹೇಳಿಕೆ ಗೊಂದಲಕ್ಕೀಡಾಗಬಾರದು ಅಂತ CM ಮತ್ತೆ ಟರ್ನ್ ಹೊಡೆದ್ರು. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ನನ್ನ ನಿಲುವು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹಿಂದಿನ ಹಳೆ ನಿಲುವು, ಲಾಸ್ಟ್ ಟೈಮ್ ಅವರು CM ಆಗಿದಾಗಲೂ ಕೂಡ ನಂದೇನಿಲ್ಲಪ್ಪ, ಅದಕ್ಕೆ ಸಂಬಂಧಪಟ್ಟ ಸಮಾಜದಿಂದ ಅದಕ್ಕೆ ಸಂಬಂಧಪಟ್ಟಂತ ಸಮುದಾಯದ ಮಂತ್ರಿಗಳಿಂದ ಮನವಿ ಬಂತು, ಅದನ್ನು ಪಾಸ್ ಮಾಡಿದೀನಿ ಅಷ್ಟೇ, ನಂದೇನಿಲ್ಲ ಅಂತ ಹೇಳಿದ್ರು ಅವಾಗ. ಮತ್ತೆ ಅದನ್ನೇ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಮೂಡಾ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಹೆಸರಲ್ಲಿರೋ 40.8 ಕೋಟಿ ರೂಪಾಯಿ ಮೌಲ್ಯದ 32 ಸೈಟ್ಗಳನ್ನ ಜಾರಿ ನಿರ್ದೇಶನಾಲಯ ಸೀಸ್ ಮಾಡಿದೆ. ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ಮರು ಹಂಚಿಕೆ ಮಾಡಿದ ಆರೋಪದ ಮೇಲೆ ದಿನೇಶ್ ಕುಮಾರ್ನ ಇಡಿ ಬಂಧಿಸಿತ್ತು. ಅದರ ಬೆನ್ನಲ್ಲಿ ಈ ಬೆಳವಣಿಗೆಯಾಗಿದೆ. ಏನೋ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಮ್ಮಿನ ಸಿರಪ್ ಸೇವನೆಯಿಂದ ಮಕ್ಕಳ ಸರಣಿ ಸಾವಿನ ಬೆನ್ನಲ್ಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಲರ್ಟ್ ಆಗಿವೆ. 2 ವರ್ಷದೊಳಗಿನ ಮಕ್ಕಳಿಗೆ ಶೀತ, ಕೆಮ್ಮಿನ ಸಿರಪ್ ಕೊಡಬೇಡಿ ಅಂತ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದು, ಈಗ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. 2 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳಿಗೆ ಕೆಮ್ಮು ಅಥವಾ ಶೀತದ
ಸಿರಪ್ ಅನ್ನ ಕೊಡಬಾರ್ದು. 2 ರಿಂದ 5 ವರ್ಷದ ವಯಸ್ಸಿನ ಮಕ್ಕಳಿಗೆ ಸರಿಯಾದ ವೈದ್ಯಕೀಯ ಪರೀಕ್ಷೆ ನಂತರ ತಜ್ಞ ವೈದ್ಯರ ನಿರ್ದಿಷ್ಟ ಸಲಹೆ ಮೇರೆಗೆ ಮಾತ್ರ ಔಷಧಿಗಳನ್ನು ಕೊಡಬೇಕು. ಸಾಧ್ಯವಾದಷ್ಟು ಕಮ್ಮಿ ಅವಧಿಗೆ ಕನಿಷ್ಠ ಅಗತ್ಯವಿರೋ ಡೋಸ್ ಬಳಸಿ. ಬಹು ಔಷಧಿಗಳ ಸಂಯೋಜನೆ ಇರುವಂತ ಸಿರಪ್ಗಳ ಬಳಕೆ ಬೇಡ. ಸುರಕ್ಷಿತ ಮನೆಮದ್ದು, ಹೆಚ್ಚು ದ್ರವ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋ ಬಗ್ಗೆ ಪ್ಲಾನ್ ಮಾಡಬೇಕು. ವಿಶ್ರಾಂತಿ ಮತ್ತು ನಿದ್ರೆಗೆ ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳಿಗೆ ಸಾಧ್ಯವಾದಷ್ಟು ಪೌಷ್ಟಿಕ ಆಹಾರಗಳನ್ನು ಕೊಡಿ. ಹಾಗೂ ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಶನ್, ನಾವು ಈ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ ಮೊನ್ನೆ ಸೆಲ್ಫ್ ಮೆಡಿಕೇಶನ್ ಅಪಾಯಗಳೇನು ಅಂತ. ಆ ರೀತಿ ಸ್ವಯಂ ಔಷಧೋಪಚಾರ ಮಾಡ್ಕೊಳಕ್ಕೆ ಹೋಗಬೇಡಿ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಔಷಧಿಯನ್ನ, ಕೆಮ್ಮಿನ ಸಿರಪ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ತಗೋಬೇಡಿ. ಈ ಹಿಂದೆ ಬಳಸಿ ಉಳಿದ ಔಷಧಗಳನ್ನು ಅಥವಾ ಇತರರು ಶಿಫಾರಸು ಮಾಡಿದ ಔಷಧಗಳನ್ನು ಬಳಕೆ ಮಾಡಬೇಡಿ. ಮಕ್ಕಳಲ್ಲಿ ಯಾವುದೇ ಅಸಹಜ ಪ್ರತಿಕ್ರಿಯೆ ಬಂದರೂ ಕೂಡ ಔಷಧಿ ಕೊಟ್ಟಾಗ ನಿದ್ರಾವಸ್ಥೆ, ನಿದ್ದೆ ಬಂದಂಗಾಗೋದು, ತೂಗದಂಗಾಗೋದು, ವಾಂತಿ ಅಥವಾ ಉಸಿರಾಟದ ಸಮಸ್ಯೆ ಕಂಡು ಬಂದರೆ ಕೂಡಲೇ ತಜ್ಞ ವೈದ್ಯರಿಗೆ ತೋರಿಸಿ. ಹಾಗೂ ಔಷಧ ಅವಧಿ ಮುಗಿಯೋ ದಿನಾಂಕವನ್ನು ಚೆಕ್ ಮಾಡಿ, ಎಕ್ಸ್ಪೈರಿ ಡೇಟ್ ಮತ್ತು ಲೇಬಲ್ಗಳನ್ನು ಎಚ್ಚರಿಕೆಯಿಂದ ಓದಿ ಅಂತ ಗೈಡ್ಲೈನ್ಸ್ ಜಾರಿ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ನಡೆದ ಹುಲಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಇವ್ರನ್ನ ಪಚ್ಚಮಲ್ಲು, ಗೋವಿಂದರಾಜು, ಗಣೇಶ್ ಮತ್ತು ಶಾಂಪು ಅಂತ ಗುರುತಿಸಲಾಗಿದೆ. ಪ್ರೀತಿಯಿಂದ ಸಾಕಿದ ಹಸುವನ್ನ ಹುಲಿ ಬೇಟೆಯಾಡ್ತು ಅಂತ ರೊಚ್ಚಿಗೆದ್ದು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಸುವಿನ ಮಾಲೀಕ ತಲೆಮರೆಸಿಕೊಂಡಿದ್ದು, ಆತನನ್ನ ಹಿಡಿಯೋಕೆ 4 ತನಿಖಾ ತಂಡ ರಚಿಸಲಾಗಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದ ಆರೋಪದ ಮೇಲೆ ಗೋಲ್ಡನ್ ಏಸಸ್ ಪೋಕರ್ ಅನ್ನೋ ಬೆಟ್ಟಿಂಗ್ ಕಂಪನಿ ಮೇಲೆ ಕನ್ನಡ ಪರ ಸಂಘಟನೆಗಳು ದಾಳಿ ಮಾಡಿದ್ರು. ಬೆಂಗಳೂರಿನ ಕೋರಮಂಗಲದಲ್ಲಿ ರೇಡ್ ಆಯಿತು. ದಾಳಿ ವೇಳೆ ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಕಾನೂನು ಕೈಗೆ ತಗೊಂಡು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಅಲ್ಲಿನ ಗ್ರಾಹಕರು ಓಡ್ ಹೋಗಿದ್ದಾರೆ ಅಲ್ಲಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಈಗ ಏನ್ ನಡೆದಿದೆ, ಯಾಕೆ ಇವರು ಹೋಗಿ ಅದೆಲ್ಲ ಧ್ವಂಸ ಮಾಡಿದ್ದಾರೆ, ಅದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ದೇಶದ ಮಹತ್ವಾಕಾಂಕ್ಷೆಯ ರಕ್ಷಣಾ ಕವಚ ಸುದರ್ಶನ ಚಕ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಏರ್ ಡಿಫೆನ್ಸ್ಗಾಗಿ ಸುಮಾರು 7,000 ರೆಡಾರ್ಗಳ ದೊಡ್ಡ ಜಾಲವನ್ನ ಸ್ಥಾಪಿಸೋಕೆ ಭಾರತ ರೆಡಿಯಾಗಿದೆ. ಗಡಿಯಾಚೆಗಿನ ಶತ್ರುಗಳ ಮೂವ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡೋಕೆ ಈ ರೆಡಾರ್ಗಳನ್ನ ಹಾಕಲಾಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಅಲ್ಲದೆ ಶತ್ರು ಟಾರ್ಗೆಟ್ಗಳು ಬಂದಾಗ ಹೊಡೆಯೋಕೆ, ನಿಖರವಾಗಿ ಪತ್ತೆ ಹಚ್ಚಿ ಹೊಡೆದು ಸುಟ್ಟು ಹಾಕೋಕೆ ಲೇಸರ್ ಅಸ್ತ್ರಗಳನ್ನ ಕೂಡ ಅಳವಡಿಸ್ತಾರೆ. ಅತ್ಯಾಧುನಿಕ ತಂತ್ರಜ್ಞಾನ ಸಂಯೋಜಿಸಿ ಭಾರತವನ್ನ ಎಲ್ಲ ರೀತಿಯ ಬಾಹ್ಯ ಮತ್ತು ಆಂತರಿಕ ಬೆದರಿಕೆಗಳಿಂದ ರಕ್ಷಿಸುವ ಸಮಗ್ರ ಯೋಜನೆ ಇದು. ರೆಡಾರ್, ಇಂಟರ್ಸೆಪ್ಟರ್, ಮಿಸೈಲ್ ಡಿಫೆನ್ಸ್ ಶೀಲ್ಡ್, ಡ್ರೋನ್, ಸೈಬರ್ ಸೆಕ್ಯೂರಿಟಿ, ಸ್ಯಾಟಲೈಟ್ಗಳನ್ನು ಕೂಡ ಇಂಟಿಗ್ರೇಟ್ ಮಾಡಿಕೊಂಡು ಸ್ಯಾಟಲೈಟ್ನಿಂದಲೂ ಹೆಲ್ಪ್ ತಗೊಳ್ಳೋದು ಇದರಲ್ಲಿ ಉದ್ದೇಶ. ನಮ್ಮ 3 ಸೇನೆ, ಆರ್ಮಿ, ನೇವಿ, ಏರ್ ಫೋರ್ಸ್ ಈ ಇಂಟಿಗ್ರೇಟೆಡ್ ನೆಟ್ವರ್ಕ್ ನ ಭಾಗ ಆಗಿರ್ತಾರೆ. ಇದಕ್ಕೋಸ್ಕರ ಲೊಕೇಶನ್ಗಳನ್ನ ಕೂಡ ಐಡೆಂಟಿಫೈ ಮಾಡಲಾಗಿದೆ. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದ ವೇಳೆ ಈ ಸುದರ್ಶನ ಚಕ್ರ ಮಿಷನ್ ಅನ್ನ PM ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ರು. ಈಗ ಅದರ ಕೆಲಸ ಆರಂಭ ಆಗ್ತಾ ಇದೆ. ಇನ್ನು ಒಡಿಶಾದ ಕಟಕ್ನಲ್ಲಿ ದುರ್ಗಾದೇವಿ ಮೆರವಣಿಗೆ ವೇಳೆ ನಡೆದ ಘರ್ಷಣೆಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಸ್ಥಳದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದ್ದ ಹಾಗೆ 36 ಗಂಟೆ ಕರ್ಫ್ಯೂ ಹೇರಲಾಗಿದೆ. 24 ಗಂಟೆ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ದುರ್ಗಾದೇವಿಯ ವಿಗ್ರಹ ವಿಸರ್ಜನೆ ವೇಳೆ ಮೆರವಣಿಗೆಯಲ್ಲಿ ಪ್ಲೇ ಮಾಡಿದ ಹಾಡಿಗಾಗಿ 2 ಸಮುದಾಯಗಳ ನಡುವೆ ಘರ್ಷಣೆಯಾಗಿ ಕಲ್ಲು ತೂರಾಟ ಆಗಿ 6 ಜನ ಗಾಯಗೊಂಡಿದ್ರು. ಗಲಾಟೆ ತಡೆಯೋಕೆ ಹೋಗಿದ್ದ ಕಟಕ್ನ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕೂಡ ಗಾಯಗೊಂಡಿದ್ರು. ಘಟನೆ ಸಂಬಂಧ ಇಲ್ಲಿ ತನಕ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ಕೂಡ ಹಾಕಲಾಗಿದೆ. ಶಾಂತಿ ಸುವ್ಯವಸ್ಥೆ ಸರಿಯಾಗಿ ಕಾಪಾಡಿಲ್ಲ ನೀವು ಅಂತ ವಿಶ್ವ ಹಿಂದೂ ಪರಿಷತ್ ಕಟಕ್ ಬಂದ್ಗೂ ಕರೆ ಕೊಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಟೀಕೆ ಮಾಡಿ. ಅಂದಹಾಗೆ ಅಲ್ಲಿರೋದು ಬಿಜೆಪಿದೇ ಸರ್ಕಾರ, ರಾಜ್ಯ ಸರ್ಕಾರ. ಏನೋ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಭೂಕುಸಿತ ಹಾಗೂ ಭಾರೀ ಮಳೆಗೆ ಮೃತಪಟ್ಟವರ ಸಂಖ್ಯೆ 24ರ ಗಡಿ ದಾಟಿದೆ. ಸರ್ಸಾಲಿ, ಮಿರಿಕ್ ಬಸ್ತಿ, ಜಸ್ಬೀರ್ಗಾಂವ್, ಮಿಚಿ, ಜಲ್ಪಾಯಗುರಿ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಹಲವು ರಸ್ತೆಗಳು ಹಾಳಾಗಿದ್ದು ಮನೆಗಳು ನೆಲಸಮಗೊಂಡಿವೆ. ಭೂಕುಸಿತದಿಂದಾಗಿ ಮೃತಪಟ್ಟವರ ಮೃತದೇಹಗಳನ್ನು ಹೊರತೆಗೆಯುವ ಕೆಲಸ ನಡೀತಾ ಇದೆ. ಸಂಕಷ್ಟದಲ್ಲಿ ಇರೋರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಇನ್ನು ಈ ವೇಳೆ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿ ನಿಯೋಗದ ಮೇಲೂ ಕೂಡ ಸ್ಥಳೀಯರು ಕಲ್ಲು ತೂರಾಟ ಮಾಡಿದ್ದಾರೆ. ಪರಿಣಾಮ ಬಿಜೆಪಿ ಸಂಸದ ಖಗೇನ್ ಮುರ್ಮು ಮತ್ತು ಶಾಸಕ ಶಂಕರ್ ಘೋಷ್ ಗಂಭೀರ ಗಾಯಗೊಂಡಿದ್ದಾರೆ. ಜಲ್ಪಾಯಗುರಿ ಜಿಲ್ಲೆಯ ನಗರ ಕಾಟಾನೋ ಕಡೆ ಈ ಘಟನೆಯಾಗಿದೆ. ಇನ್ನು ಶಂಕರ್ ಘೋಷ್ಗೆ ಸೇರಿದ ಕಾರನ್ನು ಕೂಡ ಧ್ವಂಸ ಮಾಡಿದ್ರು. ಈ ನಿಯೋಗದಲ್ಲಿ ಪಶ್ಚಿಮ ಬಂಗಾಳ ಬಿಜೆಪಿ ಅಧ್ಯಕ್ಷ ಸಾಮ್ಯಕ್ ಭಟ್ಟಾಚಾರ್ಯ ಕೂಡ ಇದ್ರು. ಆದರೆ ಅವರಿಗೆ ಏನಾದ್ರು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಕ್ಲಿಯರ್ ಆಗಬೇಕಾಗಿದೆ. ಭಾರತೀಯ ನೌಕಾಪಡೆ ಸ್ವದೇಶಿ ನಿರ್ಮಿತ 2ನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ASWC ಆಂಡ್ರೋತ್ ಅನ್ನ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಿಯೋಜನೆ ಮಾಡಿದ್ದಾರೆ. ಅಂದಹಾಗೆ ಆಂಡ್ರೋತ್ ಅನ್ನ ವಿಶೇಷವಾಗಿ ಶತ್ರು ಸಬ್ಮರೀನ್ಗಳನ್ನು ಹೊಡೆಯೋಕಂತಲೇ ಡಿಸೈನ್ ಮಾಡಲಾಗಿದೆ. ಇದರಲ್ಲಿ ಸಬ್ಮರೀನ್ ನಾಶ ಮಾಡೋಕ್ಕೋಸ್ಕರ ಟಾರ್ಪಿಡೋಗಳನ್ನು ಇಂಟಿಗ್ರೇಟ್ ಮಾಡಲಾಗಿದೆ. ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್
ಅಂಡ್ ಇಂಜಿನಿಯರ್ಸ್ ಈ ನೌಕೆಯನ್ನು ಡೆವಲಪ್ ಮಾಡಿದೆ. ಇಂತಹ 8 ಶಾಲೋ ವಾಟರ್ ಕ್ರಾಫ್ಟ್ಗಳು ನೇವಿಗೆ ಸೇರ್ಪಡೆಯಾಗ್ತಿದ್ದಾವೆ. ಇದು ಎರಡನೇದು. ಮೊದಲ ನೌಕೆ INS ಅರ್ನಾಳ ಈಗ ಆಲ್ರೆಡಿ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಈ ವಿಶೇಷ ವರದಿಯಲ್ಲೂ ಕೂಡ ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಇನ್ನು ಭಾರತ ಮತ್ತು ಬ್ರಿಟನ್ ನಡುವೆ ಜಂಟಿ ನೌಕಾ ಅಭ್ಯಾಸ ಶುರುವಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಎಕ್ಸರ್ಸೈಸ್ ಕೊಂಕನ್ 25 ಹೆಸರಲ್ಲಿ ಅಕ್ಟೋಬರ್ 5ರಿಂದ ಶುರುವಾಗಿರೋ ಈ ನೌಕಾಭ್ಯಾಸ 8 ದಿನಗಳ ಕಾಲ ನಡೆಯುತ್ತೆ. ಈ ನೌಕಾಭ್ಯಾಸದಲ್ಲಿ ಬ್ರಿಟನ್ನ HMS ಪ್ರಿನ್ಸ್ ಆಫ್ ವೇಲ್ಸ್ ನೇತೃತ್ವದ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಮತ್ತು ಭಾರತದ INS ವಿಕ್ರಾಂತ್ ಪಾಲ್ಗೊಂಡಿವೆ. ಹಾಗೆ ಜಪಾನ್ ಮತ್ತು ನಾರ್ವೆಯ ಆಸಿಡ್ಸ್ ಕೂಡ ಈ ನೌಕಾಭ್ಯಾಸದಲ್ಲಿ ಪಾಲ್ಗೊಂಡಿವೆ. ಒಟ್ಟು 2 ಹಂತಗಳಲ್ಲಿ ಈ ಅಭ್ಯಾಸ. ಕಡಲ ಕಾರ್ಯಾಚರಣೆಗಳಲ್ಲಿ ಸಹಕಾರ, ಪರಸ್ಪರ ಕಾರ್ಯಸಾಧ್ಯತೆ, ಸ್ಟ್ರಾಟಜಿಕ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನೌಕಾಪಡೆಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚು ಮಾಡೋಕೆ ಗುರಿಯನ್ನ ಇಟ್ಕೊಂಡಿದ್ದಾರೆ. ಪಂಜಾಬ್ನಿಂದ ಯುಕೆನ ಬರ್ಮಿಂಗಂಗೆ ಪ್ರಯಾಣ ಬೆಳೆಸಿದ್ದ ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಹೊಸ ಆತಂಕ ಹುಟ್ಟಾಗಿದೆ. ಲ್ಯಾಂಡಿಂಗ್ ಆಗ್ತಿದ್ದ ವೇಳೆ ಅದರ ರ್ಯಾಮ್ ಏರ್ ಟರ್ಬೈನ್ ಆ ಸಿಸ್ಟಮ್ ಹೊರಗೆ ಬಂದಿದೆ. ವಿಮಾನದಲ್ಲಿ ಮೇನ್ ಪವರ್ ಸಪ್ಲೈ ಸ್ಟಾಪ್ ಆದಾಗ ಈ ಟರ್ಬೈನ್ ತನ್ನಷ್ಟಕ್ಕೆ ಹೊರಬಂದು ಲಿಮಿಟೆಡ್ ಪವರ್ ಜನರೇಟ್ ಮಾಡುತ್ತೆ. ಅದರಲ್ಲಿ ವಿಮಾನದ ಎಲೆಕ್ಟ್ರಿಕ್ ಮತ್ತು ಹೈಡ್ರಾಲಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿರುವಾಗಲೇ ಈ ಸಿಸ್ಟಮ್ ಹೊರಗೆ ಬಂದು ಆತಂಕ ಸೃಷ್ಟಿಸಿದೆ. ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗದೆ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಯಿತು. ಆದರೆ ಅಚಾನಕ್ ಆಗಿ ಹಿಂಗೆ ಯಾಕೆ ಆಯಿತು ಅಂತ ಈಗ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ರಾಜಸ್ಥಾನದ ಜೈಪುರ್ನಲ್ಲಿರೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಉಂಟಾಗಿದೆ. ಪರಿಣಾಮ 6 ಜನ ಮೃತಪಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಆಗಿರಬಹುದು ಅಂತ ಹೇಳಲಾಗ್ತಿದೆ. ತನಿಖೆ ನಡೀತಾ ಇದೆ. ಇನ್ನು 2025ರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಘೋಷಣೆಯಾಗಿದೆ. ಮೇರಿ ಇ ಬ್ರೂಂಕೋ ಹಾಗೆ ಫ್ರೆಡ್ ರಾಮ್ಸ್ಡೆಲ್ ಮತ್ತು ಸಿಮೋನ್ ಸಾಕಾಗುಚಿ ಈ ಪ್ರಶಸ್ತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮನುಷ್ಯನ ಇಮ್ಯೂನ್ ಸಿಸ್ಟಮ್ಗೆ ರೋಗ ನಿರೋಧಕ ವ್ಯವಸ್ಥೆಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಕೊಟ್ಟ ಕೊಡುಗೆಗಾಗಿ ಈ ಪ್ರಶಸ್ತಿ ಕೊಡಲಾಗಿದೆ. ಡಿಸೆಂಬರ್ 10ನೇ ತಾರೀಕು ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಈ ನೊಬೆಲ್ $1.2 ಮಿಲಿಯನ್ ಪ್ರೈಸ್ ಮನಿಯನ್ನ ಕೂಡ ಒಳಗೊಂಡಿದೆ. ಇನ್ನು ಕಳೆದ ತಿಂಗಳಷ್ಟೇ ಫ್ರಾನ್ಸ್ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸೆಬಾಸ್ಟಿಯನ್ ಲೆಕೋರ್ನು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಾನು PM ಕಚೇರಿಯಲ್ಲಿ ಇರೋಕೆ ಸದ್ಯ ಸಿಚುವೇಶನ್ ಸರಿ ಇಲ್ಲ, ನಾನು PM ಆಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ, ಹೀಗಾಗಿ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಲೆಕೋರ್ನು ಹೇಳಿದ್ದಾರೆ. ಈ ಮೂಲಕ 2022ರಿಂದ ಇಲ್ಲಿವರೆಗೆ ಇಮಾನ್ಯುಯಲ್ ಮ್ಯಾಕ್ರೋನ್ ಸರ್ಕಾರದ 7 ಪ್ರಧಾನಿಗಳು ರಿಸೈನ್ ಮಾಡಿದಂತಾಗಿದೆ. ಇನ್ನು ಭಾರತದ ಷೇರುಪೇಟೆ ಈ ವಾರದ ಮೊದಲ ದಿನವೂ ಗ್ರೀನ್ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 582 ಪಾಯಿಂಟ್ಸ್ ಹೆಚ್ಚಾಗಿ 81,790ಕ್ಕೆ ರೀಚ್ ಆಗಿದೆ. ನಿಫ್ಟಿ 183 ಪಾಯಿಂಟ್ಸ್ ರೈಸ್ ಆಗಿ 25,077ಕ್ಕೆ ತಲುಪಿದೆ. IT ಹಾಗೂ ಬ್ಯಾಂಕಿಂಗ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಮಾರುಕಟ್ಟೆ ಮೇಲೇಳೋಕೆ ಬಲ ತಂದುಕೊಟ್ಟಿದೆ. ಹಾಗೆ RBIನ ಮಾನಿಟರಿ ಪಾಲಿಸಿ ನಿರೀಕ್ಷಿತ ಮಾರ್ಗದಲ್ಲಿ ಸಾಗ್ತಿರೋದ್ರಿಂದ ಹೂಡಿಕೆದಾರರು ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ. ಅಲ್ಲದೆ 2026ರ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದ ಗಳಿಕೆ ಮೇಲೆ ಫೋಕಸ್ ಮಾಡಿ ಹೂಡಿಕೆ ಮಾಡ್ತಿದ್ದಾರೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟೆಕ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನಾನ್ಸ್ ಮತ್ತು ಕೋಟಕ್ ಮಹೀಂದ್ರಾ ಷೇರುಗಳು ಗ್ರೀನ್ ನಲ್ಲಿದ್ವು. ಟಾಟಾ ಸ್ಟೀಲ್, ಇಂಡಸ್ಇಂಡ್ ಬ್ಯಾಂಕ್, ಟೈಟನ್ ಕಂಪನಿ, ಪವರ್ ಗ್ರಿಡ್ ಕಾರ್ಪೊರೇಷನ್ ಇವೆಲ್ಲ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಕುಸಿದು $88.82 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,295 ಏರಿಕೆಯಾಗಿ $1,19,249 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,100 ಏರಿಕೆಯಾಗಿ $1,09,230 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $3,223 ಜಾಸ್ತಿಯಾಗಿ $1,48,833 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.